ಭದ್ರಾ ಜಲಾಶಯದಿಂದ ಸದ್ಯ ನೀರು ಬಿಡುಗಡೆ ಮಾಡದೆ ಜನವರಿಯಿಂದ 120 ದಿನಗಳ ಕಾಲ ನೀರು ಹರಿಸುವಂತೆ ಕೈದಾಳೆ ಗ್ರಾಮದ ರೈತ ಮುಖಂಡ ಕೈದಾಳ್ ಶಿವಶಂಕರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಆಗಸ್ಟ್ ಮೊದಲ ವಾರದಿಂದ ಮಳೆ ಆರಂಭವಾಗಿದ್ದು ಭದ್ರಾ ಜಲಾಶಯದಲ್ಲಿ ಸುಮಾರು 175 ಅಡಿ ನೀರು ಸಂಗ್ರಹವಾಗಿದೆ. ಸದ್ಯ ಒಳಹರಿವು ಕಡಿಮೆಯಾಗಿರುವ ಸಂದರ್ಭದಲ್ಲಿ ನೀರು ಬಿಡುಗಡೆ ಮಾಡಿದರೆ ಭತ್ತದ ಸಸಿ ಬೆಳೆಸಿ ನಾಟಿ ಮಾಡಲು ವಿಳಂಬವಾಗಿ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಾಟಿ ಮಾಡುವ ಪರಿಸ್ಥಿತಿ ಎದುರಾಗಲಿದೆ. ಇದರಿಂದ ಭತ್ತದ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ನೀರು ಬಿಡುಗಡೆ ಮಾಡದೆ ಜನವರಿಯಿಂದ 120 ದಿನಗಳ ಕಾಲ ನೀರು ನೀಡಿದರೆ ಬೇಸಿಗೆಯಲ್ಲಿ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೂ ಸಹಕಾರಿಯಾಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೇಶವಮೂರ್ತಿ, ಮಲ್ಲಿಕಾರ್ಜುನ್, ನಾಗರಾಜ್, ಅಂಜಿನಪ್ಪ ಸೇರಿದಂತೆ ಮತ್ತಿತರರಿದ್ದರು. ಮಳೆಗಾಲಕ್ಕೆ ನೀರು ಕೊಡೋಂಥದ್ದು ಮಾಡಲಿಲ್ಲ. ಇವಾಗ ಏನಾಯ್ತು ಅಂದರೆ ಅದು ಮೊದಲೆಲ್ಲ 155, 160 ಅಡಿ ಬಂದಾಗ ಕಾಡ ಮೀಟಿಂಗ್ ಕರೀತಾ ಇದ್ರು. ಕಾಡ ಮೀಟಿಂಗ್ ಕರೆದಾಗ ನೀರಿಂದು ಕಾಡ ಸಮಿತಿಯವರು ಒಂದು ಮೀಟಿಂಗ್ ಮಾಡಿ ನೀರು ಅವಾಗ 25-30 ಸಾವಿರ ಕ್ಯೂಸಿಕ್ಸ್ ನೀರು ಬರ್ತಾಯಿತ್ತು ಅವಾಗ ಜೂನ್ ಜುಲೈದಾಗೆ. ಇದೇನಾಯ್ತು ಬರ್ತಾ ಆಗಸ್ಟ್ ಆದರೂ ಬರಲಿಲ್ಲ ನೀರು. DC ಅವ್ರು ಹೇಳಿದ ಪ್ರಕಾರ ನಾವು ಯಾರೂ ಭತ್ತ ಬೀಜ ಚೆಲ್ಲಿಲ್ಲ, ಏನೂ ಮಾಡಲಿಲ್ಲ. ಇವಾಗ ಆಗಸ್ಟ್ ಎಂಟಿಗೆ 175 ಅಡಿ ಇವತ್ತಿಗೆ ಬಂದೈತೆ. ಕೆಲವೊಂದು ರೈತರು ಇವಾಗ ನೀರು ಬಿಡ್ರಿ ಅಂತಾರೆ. ನಮಗೆ ನೀರು ಬಿಡೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ನಾವು ಯಾರೂ ಭತ್ತದ ಬೀಜ ಚೆಲ್ಲಿಲ್ಲ. ಇವಾಗ ಭತ್ತ ಸಸಿ ಮಾಡಿ ನೀರು ಬಿಟ್ಟ ಮೇಲೆ ಇಲ್ಲಿಂದ ಅವರು ಇನ್ನೂ ಮತ್ತೆ ಕಾಡ ಮೀಟಿಂಗ್ ಕರೀತಾರೆ. ಕಾಡ ಮೀಟಿಂಗ್ ಕರೆದ ಮೇಲೆ ಮತ್ತೆ ಸಭೆ ಸೇರ್ತಾರೆ. ಇಂಥ ದಿವಸ ನೀರು ಬಿಡ್ತೀವಿ ಅಂತಾರೆ. ಇಲ್ಲಿಂದ ಮತ್ತೆ ನೀರು ಬಿಡ್ಬೇಕಂದ್ರೆ ಇನ್ನು 15 ಸಾಕತ್ತೆ ನಮ್ಮ ಜಾಗಕ್ಕೆ ಬಂದು ಮುಟ್ಟಕ್ಕೆ. ಅಲ್ಲಿಗೆ ಏನಾಗತ್ತೆ ಅಂದರೆ 2.5 3 ತಿಂಗಳು ಆಗೇ ಹೋಗ್ಬಿಡ್ತೈತಿ. ಭತ್ತ ಬೆಳೆಯೋಕ್ಕೆ 120 ದಿವಸ ಬೇಕು. ಆ 120 ದಿವಸದಾಗ ಇಲ್ಲಲ್ಲೇ 3 ತಿಂಗಳು ಹೋಗ್ಬಿಟ್ಟೈತೆ ಭತ್ತ ಬೆಳೆಯೋ ಟೈಮ್. ಇನ್ನು 1.5 ತಿಂಗಳ ಭತ್ತ ಅಂತೂ ಬರೋಲ್ಲ. ಯಾಕಂದ್ರೆ ನಾಟಿ ಹಾಕಿಬಿಟ್ಟು ಅಲ್ಲಿಂದ ನಾವು ಸಸಿ ಮಾಡಿ ನಾಟಿ ಹಾಕೋ ಅಷ್ಟೊತ್ತಿಗೆ ಇನ್ನೂ 1 ತಿಂಗಳು ಬೇಕು ನಮಗೆ. ಆ 1 ತಿಂಗಳಿಂದ ನಾಟಿ ಹಚ್ಚಿದ್ರೆ ಮೂಡುಗಾಳಿ ಬರ್ತೈತಿ. ಭತ್ತ ಇನ್ನೂ ಎದ್ದಿರಲ್ಲ. ನಾವು ಮೂಡುಗಾಳಿ ಬರೋ ಅಷ್ಟೊತ್ತಿಗೆ ಭತ್ತ ಯಾವಾಗಲೂ ಒಡೆ ಬರ್ತಾಯಿತ್ತು. ಆದರೆ ಇವಾಗ ಏನಾಕತ್ತೆ ಮೂಡುಗಾಳಿ ಬರೋ ಟೈಮ್ನಾಗೆ ನಾವು ನಾಟಿ ಹಚ್ತೀವಿ. ಭತ್ತ ಒಡೆ ಬರೋದಿಲ್ಲ. ಭತ್ತ ಅಲ್ಲಿ ಹಾಕೈತಿ. ಯಾಕಂದರೆ 1 ಎಕರೆ ನಾಟಿ ಹಚ್ಬೇಕಂದ್ರೆ 25-30 ಸಾವಿರ ರೂಪಾಯಿ ಖರ್ಚಾಗ್ತೈತಿ. ಆದರೆ ಇದರಿಂದ ನಮಗೆ ಏನು ಲಾಸ್ ಆಕೈತಿ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣದಿಂದ DC ಅವರ ಒಂದು ಮಾತಿ ಬೆಲೆ ಕೊಟ್ಟು ಬೀಜ ಚೆಲ್ಲಿದ್ದಿಲ್ಲ. ಅದಕ್ಕೆ ನೀರು ಬಿಡಬಾರ್ದು ಅಂತ ನಾವು ಹೇಳ್ತೀವಿ. ಇವಾಗ ಕೆಲವೊಂದು ಜನ ರೈತರು ಸುಮ್ಮನೆ ರಸ್ತೆ ಚಳವಳಿ ಮಾಡ್ತಾರೆ, ನೀರು ಬೇಕು ಅಂತಾರೆ. ಅದ್ರ ಬದಲು ನಮಗೆ ಬೇಸಿಗೆಗೆ 120 ದಿವಸ ನೀರು ಕೊಟ್ಟರೆ ಬೇಸಿಗೆಗೆ ನಮಗೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಆಮೇಲೆ ತೋಟಗಳು ಉಳಿತವೆ, ಪ್ಲಸ್ ನಾಟಿನೂ ಹಚ್ತೀವಿ. ರೈತರು ಉದ್ಧಾರ ಆಗ್ತಾರೆ. ಯಾಕಂದ್ರೆ ಇವತ್ತು ಕಾಸ್ಟ್ಲಿ ಗೊಬ್ಬರ, ಕಾಸ್ಟ್ಲಿ ಲೇಬರು, ಕಾಸ್ಟ್ಲಿ ಡೀಸೆಲಿಂದ ನಮಗೇನು ವರ್ಕೌಟ್ ಆಗ್ತಿಲ್ಲ. ಇವಾಗ ಇವ್ರು 1.5 ತಿಂಗಳು ಬಿಡ್ತಾರೆ, ಡಿಸೆಂಬರ್ವರೆಗೂ ಬಿಡ್ಬೋದು. ಅಷ್ಟೊತ್ತಿಗೆ ಏನಕ್ಕಂದ್ರೆ ನೀರು ಇದಾಗಿ ನೀರು ಡ್ಯಾಮ್ನ ಕಮ್ಮಿ ಆಕೈತಿ. ಅವಾಗ ಬೇಸಿಗೆ ನೀರು ಕೊಡಲ್ಲ ಅಂತಾರೆ. ಇವಾಗಲೂ ಅತಂತ್ರ, ಅವಾಗಲೂ ಅತಂತ್ರ ಆಗ್ತೀವಿ. ಅದಕ್ಕೆ ಯಾವುದೇ ಕಾರಣದಿಂದ ನೀರು ಬಿಡದಲ್ಲಿ ಇದ್ದು ಇರೋ ನೀರನ್ನು ಸ್ಟೋರೇಜ್ ಮಾಡಿ ನಮಗೆ ಜನವರಿ 1ಗೆ ಒಂದು ಕಾಡ ಮೀಟಿಂಗ್ ಕರೆದ್ಬಿಟ್ಟು ನೀರು ಬಿಟ್ಟರೆ 120 ದಿವಸ ನಾವು ಭತ್ತ ಬೆಳೆಯೋಕ್ಕೆ ಅನುಕೂಲ ಆಗ್ತೈತಿ.